ನಮಸ್ಕಾರ, ನ್ಯೂಸ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೃಷ್ಣ ಅಬ್ಬರಕ್ಕೆ ಬದುಕು ಬರ್ಬಾದ್, ಮಹಾಮಳೆಗೆ ಕೊಚ್ಚಿ ಹೋದ ಬದುಕು. ಒಂದೊಂದು ದೃಶ್ಯವು ಭೀಕರ, ಭಯಾನಕ. ಕೃಷ್ಣೆ ಕೋಪ. ಮಹಾರಾಷ್ಟ್ರದ ಮಹಾಮಳೆಗೆ ಉತ್ತರ ಕರ್ನಾಟಕಕ್ಕೆ ಕಂಟಕ ಎದುರಾಗಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಕೃಷ್ಣಾ ನದಿ. ಅತ್ತ ಮಹಾರಾಷ್ಟ್ರದಲ್ಲಿ ಮತ್ತಷ್ಟು ಅಬ್ಬರಿಸ್ತಾ ಇದ್ದಾನೆ. ವರ್ಣ ಅಬ್ಬರಿಸಿ ಬೊಬ್ಬರಿತಾನೇ ಇದ್ದಾನೆ. ಮಹಾರಾಷ್ಟ್ರದಲ್ಲಿ ಮಹಾಮಳೆಗೆ ಮಹಾರಾಷ್ಟ್ರ ಒಂದ್ ಕಡೆ ತತ್ತರಿಸಿ ಹೋಗ್ತಾ ಇದ್ರೆ, ಇಲ್ಲಿ ಕರ್ನಾಟಕದಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳು ಮಹಾರಾಷ್ಟ್ರದಲ್ಲಿ ಉಂಟಾಗಿರುವಂತಹ ಪ್ರವಾಹದ ಭೀತಿ ಇಲ್ಲೂ ಕೂಡ ಉಂಟಾಗಿರುವಂಥದ್ದು. ಅಲ್ಲಿ ಸುರಿತಾ ಇರುವಂತಹ ಮಳೆಯ ನೀರೆಲ್ಲವೂ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ರಿವಿಡ್ಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂನಿಂದ ಮತ್ತಷ್ಟು ನೀರು ಬಿಡುಗಡೆ ಸಾಧ್ಯತೆ ಇದೆ. ಸದ್ಯ 2,80,000 ಕ್ಯೂಸೆಕ್ ನೀರನ್ನ ಹರಿದು ಬಿಡಲಾಗ್ತಾ ಇದೆ. ಮತ್ತೆ ಹೆಚ್ಚುವರಿ 50,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಮತ್ತಷ್ಟು ಆತಂಕಕ್ಕೀಡಾಗಿದ್ದಾರೆ ಆ ಸುತ್ತಮುತ್ತಲಿನ ಗ್ರಾಮಗಳ ಜನರು. ಹೆಚ್ಚುವರಿ ನೀರು ಬಿಡುಗಡೆ ಆದ್ರೆ ಮತ್ತಷ್ಟು ಅಪಾಯ ಗ್ಯಾರಂಟಿ. ಉತ್ತರ ಕರ್ನಾಟಕದ 4 ಜಿಲ್ಲೆಗಳಿಗೆ ಮತ್ತಷ್ಟು ಕಂಟಕ ಎದುರಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಸೇನೆ, NDRF ಪಡೆ ಸಜ್ಜಾಗಿ ನಿಂತಿದೆ. ಈಗ ಆಲ್ರೆಡಿ SDRF ಪಡೆಗಳಾಗಿರ್ಬೋದು, ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಸಾಕಷ್ಟು ಹರಸಾಹಸ ಪಟ್ಟು ಸಾಕಷ್ಟು ಗ್ರಾಮಗಳು ಏನು ಮುಳುಗಡೆ ಆಗ್ತಾ ಇದ್ವು ಅಲ್ಲಿರುವಂತಹ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಮತ್ತೊಂದು ಕಡೆ ಈಗ ಸೇನೆಯನ್ನ ಕೂಡ ಕರೆಸಲಾಗಿರುವಂತದ್ದು. ಹಾಗೆ NDRF ತಂಡ ಕೂಡ ಸಜ್ಜಾಗಿದೆ. ಎಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸುವಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗೆ ಸಜ್ಜಾಗಿ ನಿಂತಿದೆ NDRF ಪಡೆ ಮತ್ತು ಸೇನೆ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಕ್ಯೂ ಫೋರ್ಸ್ ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಸಜ್ಜಾಗಿ ನಿಂತಿದೆ. ಅದರ ಜೊತೆಗೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಕೂಡ ಇದೆ. ಅದರ ಜೊತೆಗೆ ಸೇನೆ ಕೂಡ ಇರುವಂತದ್ದು. ಸೊ ಹೀಗಾಗಿ ಎಲ್ಲೇ ಏನೇ ಆದರೂ ಕೂಡ ಮುಂಜಾಗ್ರತಾ ಕ್ರಮವನ್ನ ವಹಿಸಿದೆ. ಜಿಲ್ಲಾಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿರುವಂತದ್ದು. ಸೊ ಎಲ್ಲಾ ರೀತಿಯಲ್ಲೂ ಕೂಡ ಅಂದ್ರೆ ಪ್ರವಾಹದ ಭೀತಿ ಉಂಟಾದಂತಹ ಸಂದರ್ಭದಲ್ಲಿ ಜನರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಈಗ NDRF ಸೇನೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಮತ್ತೊಂದ್ ಕಡೆ ಆ ಒಂದು ನೀರಿನ ಅಪಾಯದ ಮಟ್ಟ ಮತ್ತಷ್ಟು ಜಾಸ್ತಿ ಆಗ್ತಾನೆ ಇದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಕೊಯ್ನಾ ಡ್ಯಾಂಗೆ ನೀರು ಹರಿದು ಬರ್ತಾ ಇದೆ. ಸೊ ಹೀಗಾಗಿ ಕೊಯ್ನಾ ಡ್ಯಾಂನಿಂದ ನೀರನ್ನ ಹೊರಬಿಡ್ಲಾಗ್ತಾ ಇದೆ. ಎಲ್ಲಾ ಕ್ರಸ್ಟ್ ಗೇಟ್ ಗಳನ್ನ ಕೂಡ ಓಪನ್ ಮಾಡಿ ನೀರನ್ನ ಹೊರಬಿಡ್ಲಾಗ್ತಾ ಇರುವಂತದ್ದು. ಸುಮಾರು 2.5 ಲಕ್ಷ ಕ್ಯೂಸೆಕ್ ನೀರನ್ನ ಈಗ ಆಲ್ರೆಡಿ ಹೊರಬಿಡ್ಲಾಗ್ತಾ ಇದೆ. ಮತ್ತಷ್ಟು 50,000 ಕ್ಯೂಸೆಕ್ಸ್ ನೀರನ್ನ ಮತ್ತಷ್ಟು ಹೊರಬಿಡೋದಕ್ಕೆ ಸಜ್ಜಾಗಲಾಗಿರುವಂಥದ್ದು, ಬಿಡುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೆ ಜಿಲ್ಲೆಯವರು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಇಂದಿನಿಂದಲೇ NDRF ಮತ್ತು ಸೈನ್ಯದಿಂದ ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಸುರಕ್ಷಿತ ಪ್ರದೇಶಕ್ಕೆ ಜನರನ್ನ ಕರೆತರ್ತಾ ಇದೆ ಈ ರಕ್ಷಣಾ ಪಡೆ. NDRF ತಂಡದವರು ಮತ್ತೆ ಸೇನೆಯವರು ಅಲ್ಲಿ ಸುರಕ್ಷಿತ ಸ್ಥಳಕ್ಕೆ ಜನರನ್ನ ಕರೆತರ್ತಾ ಇದ್ದಾರೆ. ಈಗ ಆಲ್ರೆಡಿ ಕಾರ್ಯಾಚರಣೆ ಶುರುವಾಗಿರುವಂತದ್ದು. ಕಾರ್ಯಾಚರಣೆಯನ್ನ ಶುರು ಮಾಡಲಾಗಿದೆ. ಸುರಕ್ಷಿತ ಪ್ರದೇಶಕ್ಕೆ ಜನರನ್ನ ಕರೆತರಲಾಗ್ತಾ ಇದೆ. 99 ಜನ ಸೈನಿಕರು, 45 NDRF ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಚಿಕ್ಕೋಡಿಯ ಮಹಾಪ್ರವಾಹದಲ್ಲಿ ಸೇನಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ನಡುಗಡ್ಡೆಯಾಗಿದೆ ಗ್ರಾಮಗಳು. ಆ ಒಂದು ಗ್ರಾಮಗಳಿಗೆ ಬೋಟ್ ಅಲ್ಲಿ ತೆರಳಿ ಸಂತ್ರಸ್ತರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಯಡೂರು, ವಾಡಿ ಹಾಗೆ ಡೋಣಿ, ಕಲ್ಲೋಳ, ಇಂಗಳಿ ಗ್ರಾಮದಲ್ಲಿ ಕಾರ್ಯಾಚರಣೆಯನ್ನ ಈಗ ನಡೆಸಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಪ್ರವಾಹದ ಭೀತಿ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಗ್ರಾಮದ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. NDRF ಸಿಬ್ಬಂದಿ ಹಾಗೆ ಸೇನೆಯವರು ಕೂಡ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತದ್ದು. ಆ ಒಂದು ದೃಶ್ಯಾವಳಿಯನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಸೇನೆ ಅಂದ್ರೆ ಸೈನಿಕರು ಯಾವ ರೀತಿಯಾಗಿ ಸಜ್ಜಾಗಿದ್ದಾರೆ ಅಂತ. ಮತ್ತೊಂದ್ ಕಡೆ NDRF ಈಗ ಆಲ್ರೆಡಿ ಫೀಲ್ಡ್ ಗಿಳಿದು ರಕ್ಷಣೆಯನ್ನ ಮಾಡುವಂತ ಕೆಲಸ ಆರಂಭ ಮಾಡಿದೆ. ಸುಮಾರು ಸಾಕಷ್ಟು ಗ್ರಾಮಗಳು ಆ ಒಂದು ಗ್ರಾಮಗಳು ಜಲಾವೃತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಗ್ರಾಮದ ಜನರನ್ನ, ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಈಗ ಆಲ್ರೆಡಿ ಭರದಿಂದ ಸಾಗಿದೆ. ಈಗ ಆಲ್ರೆಡಿ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಗ್ರಾಮಗಳ ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡಿ ಆಗಿತ್ತು. ಈಗ ಮತ್ತಷ್ಟು ಪ್ರವಾಹದ ಭೀತಿ ಉಂಟಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ರ ಒಂದು ದೃಶ್ಯಾವಳಿಗಳಲ್ಲಿ ಡ್ರೋನ್ ನಲ್ಲಿ ಸೆರೆ ಹಿಡಿಯಲಾಗಿರುವಂತಹ ದೃಶ್ಯಾವಳಿಗಳು ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಬರೀ ನೀರೇ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ನೀರೇ. ಕಂಪ್ಲೀಟ್ ಆಗಿ ನಗರ ಪ್ರದೇಶ ಕೂಡ ನೀರಿನ
ನೀರಿನಿಂದ ಆವೃತವಾಗಿದ್ರೆ, ಹಾಗೆ ಬೆಳೆಗಳೆಲ್ಲ ಬೆಳೆದಿದ್ದೆಲ್ಲವೂ ಕೂಡ ಈ ಒಂದು ಪ್ರವಾಹದಲ್ಲಿ ಕೊಚ್ಚಿ ಹೋಗಿರುವಂತದ್ದು. ಬೆಳೆಗಳು ಕೂಡ ಕಂಪ್ಲೀಟ್ ಆಗಿ ನಾಶವಾಗೋಗಿದೆ. ಅಳಿದುಳಿದ ಭಾಗ ಮಾತ್ರ ಉಳ್ಕೊಂಡಿರುವಂತದ್ದು. ಆ ಒಂದು ದೃಶ್ಯಾವಳಿಯನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಎಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ. ಅಲ್ಲೊಂದು ದೇವಸ್ಥಾನವನ್ನ ನೀವು ಗಮನಿಸ್ತಾ ಇದ್ದೀರಾ, ಅದರ ಕಂಪ್ಲೀಟ್ ಎತ್ತರದವರೆಗೂ ಕೂಡ ನೀರಿನ ಮಟ್ಟ ಇರುವಂತದ್ದು. ಇನ್ಯಾವ ರೀತಿಯಾದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಅನ್ನೋದನ್ನ ನೀವೇ ಊಹಿಸ್ಕೊಳ್ಬೇಕು. ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಕತೆ ಆದ್ರೆ, ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಉಂಟಾಗಿರುವಂತದ್ದು. ಪ್ರವಾಹ